ಹಲೋ ಎವ್ರಿವನ್, ಕನ್ನಡದಲ್ಲಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡದಲ್ಲಿ ಸತತವಾಗಿ ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ನಿಮಗೆಲ್ಲ ನೀಡ್ತಾ ಬಂದಿದ್ದೀವಿ. ಸೊ ಈ ಒಂದು ಇನಿಷಿಯೇಟಿವ್ ತಮಗೆ ಇಷ್ಟವಾಗ್ತಾ ಇದ್ದಲ್ಲಿ ತಪ್ಪದೇ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ಯಾರು ಈ ಒಂದು ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ದಿನಾಂಕ 11 ಜನವರಿ 2025 ದ ಹಿಂದೂ ದಿನಪತ್ರಿಕೆಯ ಸುದ್ದಿ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಟಾಪಿಕ್ಗಳ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಟ್ರಂಪ್ ಸೆಂಟೆನ್ಸ್ಡ್ ಇನ್ ಹುಶ್ ಮನಿ ಕೇಸ್ ನಾಟ್ ಪನಿಷ್ಡ್. ಸೊ ಇಲ್ಲಿ ಅಮೇರಿಕಾದ ಏನು ಅಧ್ಯಕ್ಷರಾಗಿರುವಂಥ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಸೊ ಇವರ ವಿರುದ್ಧ ಹುಶ್ ಮನಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷೆಯನ್ನು ಪ್ರಕಟಿಸಿದ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ GS ಪೇಪರ್ 3 ಅಡಿಯಲ್ಲಿ ಎಕಾನಮಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಗ್ರೇಟ್ಫುಲ್ ಫಾರ್ ಇಂಡಿಯಾಸ್ ಹ್ಯುಮ್ಯಾನಿಟೇರಿಯನ್ ಏಡ್ ಸೇ ಅಫ್ಘಾನಿಸ್ತಾನ್ ತಾಲಿಬಾನ್. ಸೊ ಅಫ್ಘಾನಿಸ್ತಾನದಲ್ಲಿರುವಂಥ ತಾಲಿಬಾನ್ ಸರ್ಕಾರ ಏನಿದೆ, ಸೊ ಇದು ಏನು ಹೇಳಿದೆ ಅಂತಂದರೆ, ಭಾರತ ನೀಡುವಂಥ ಒಂದು ಮಾನವೀಯ ನೆರವು ಏನಿದೆ ಅದಕ್ಕೆ ನಾವು ಅಭಾರಿಯಾಗಿ ಇರ್ತೀವಿ, ಗ್ರೇಟ್ಫುಲ್ ಆಗಿರ್ತೀವಿ ಅನ್ನುವಂಥದ್ದನ್ನು ಹೇಳಿದ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ ಇಂಟರ್ನ್ಯಾಷನಲ್ ರಿಲೇಷನ್ ಅಡಿಯಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ಸಂಬಂಧಗಳ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗತ್ತಾ. ಸೊ ನೆಕ್ಸ್ಟ್ ಒನ್ ಒಕ್ಕಲಿಗ ಲಿಂಗಾಯತ್ ಅಗೇನ್ಸ್ಟ್ ಕಾಸ್ಟ್ ಸೆನ್ಸಸ್. ಸೊ ಇನ್ನು ಕರ್ನಾಟಕದಲ್ಲಿ ಏನು ಈ ಜಾತಿ ಗಣತಿಯನ್ನು ಏನು ಕಂಡಕ್ಟ್ ಮಾಡಲಾಗ್ತಾ ಇದೆ, ಸೊ ಇದನ್ನು ವಿರೋಧವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿರುವಂಥ ಒಕ್ಕಲಿಗರು ಮತ್ತು ಲಿಂಗಾಯತರು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 1 ಅಡಿಯಲ್ಲಿ ಹಿಸ್ಟರಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ 3 million ಸುಡಾನ್ ಚಿಲ್ಡ್ರನ್ ಫೇಸಿಂಗ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಯುನೈಟೆಡ್ ನೇಷನ್. ಸೊ ಇಲ್ಲಿ ವಿಶ್ವಸಂಸ್ಥೆ, ಯುನೈಟೆಡ್ ನೇಷನ್ ಅಂತಂದರೆ ವಿಶ್ವಸಂಸ್ಥೆಯವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಏನು ಸುಡಾನ್ನಲ್ಲಿರುವಂಥ ಸುಮಾರು 3 ಮಿಲಿಯನ್ ಅಷ್ಟು ಮಕ್ಕಳು ತೀವ್ರವಾದಂತಹ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಯನ್ನು ಇಲ್ಲಿ ವಿಶ್ವಸಂಸ್ಥೆ ನೀಡಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಗೆ, ಹಾಗೆ GS ಪೇಪರ್ 2 ಅಡಿಯಲ್ಲಿ ಇದನ್ನು ನಾವು ಹೆಲ್ತ್ ರಿಲೇಟೆಡ್ ಟಾಪಿಕ್ಗೆ ಕೂಡ ಇದನ್ನು ಕನೆಕ್ಟ್ ಮಾಡ್ಬೋದು. ಅಂದರೆ ಜಾಗತಿಕವಾಗಿ ಹಸಿವಿನ ಪ್ರಮಾಣ ಅಥವಾ ಅಪೌಷ್ಟಿಕತೆಯ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ನೋಡ್ಬೋದು. ಹಾಗೆ ಸುಪ್ರೀಂ ಕೋರ್ಟ್ ಡಿಸ್ಮಿಸಸ್ ಪ್ಲೀಸ್ ಚಾಲೆಂಜಿಂಗ್ ಲಾ ಆನ್ ವುಮೆನ್ಸ್ ರಿಸರ್ವೇಷನ್. ಸೊ ಏನು ಈ ಮಹಿಳೆಯರ ಒಂದು ರಿಸರ್ವೇಷನ್ನ ಮೇಲೆ ಕಾನೂನು ಏನಿದೆ, ಸೊ ಇದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಒಂದು ಅರ್ಜಿಯನ್ನು ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ವಜಾಗೊಳಿಸಿದೆ, ಡಿಸ್ಮಿಸ್ ಮಾಡಿದ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ. ಹಾಗೆ ಇಂಪಾರ್ಟೆಂಟ್ ಶಾರ್ಟ್ ಕರೆಂಟ್ ಅಫೇರ್ಸಲ್ಲಿ ನಾವು ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್, ಸೊ ನಂತರದಲ್ಲಿ ಉಜಾಲಾ ಸ್ಕೀಮ್, ಹಾಗೆ ಹೆಂಡ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡಲಿದ್ದೇವೆ. ಸೊ ಮೊದಲನೇ ಒಂದು ಆರ್ಟಿಕಲ್ನ ನೋಡೋಣ. ಸೊ ಟ್ರಂಪ್ ಸೆಂಟೆನ್ಸ್ಡ್ ಇನ್ ಹುಶ್ ಮನಿ ಕೇಸ್ ನಾಟ್ ಪನಿಷ್ಡ್. ಸೊ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದ್ರೆ, ಸೊ ಮೊದಲನೇದಾಗಿ ಹುಶ್ ಮನಿ ಕೇಸ್ ಬಗ್ಗೆ. ಹುಶ್ ಮನಿ ಕೇಸ್, ಸೊ ಈ ಹುಶ್ ಮನಿ ಕೇಸ್ ಅನ್ನುವಂಥದ್ದು ಏನಿದೆ, ಇದನ್ನು ನಾವು GS ಪೇಪರ್ 3 ಅಡಿಯಲ್ಲಿ ಎಕಾನಮಿಗೆ ಈ ಒಂದು ಟಾಪಿಕನ್ನು ಕನೆಕ್ಟ್ ಮಾಡ್ಬೋದು. ಸೊ ಏನಿದು ಹುಶ್ ಮನಿ ಕೇಸ್ ಅಂತಂದರೆ, ಸೊ ಮೊದಲನೇದಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಡೊನಾಲ್ಡ್ ಟ್ರಂಪ್ ಅವರಿಗೆ ಶಿಕ್ಷೆಯನ್ನು ವಿಧಿಸಿತ್ತು, ಆ ಶಿಕ್ಷೆಯನ್ನು ವಿಳಂಬಗೊಳಿಸುವಂತ ಹೇಳಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಮನವಿಯನ್ನು ಅಲ್ಲಿನ ಒಂದು ಸುಪ್ರೀಂ ಕೋರ್ಟ್ಗೆ, ಅಂದರೆ ಈ US ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ರು. ಈ ಒಂದು ಮನವಿಯನ್ನು ಏನು ಮಾಡಿದೆ ಅಂತಂದರೆ ಇವಾಗ ಅಲ್ಲಿನ ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿದ. ಸೊ ನಾವು ಇವಾಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನಿದು ಹುಶ್ ಮನಿ ಕೇಸ್ ಅನ್ನುವಂಥದ್ದನ್ನು ನೋಡೋಣ. ಸೊ ವಾಟ್ ಇಸ್ ಇಟ್, ಏನು ಹುಶ್ ಮನಿ ಅಂತಂದ್ರೆ, ಸೊ ಇದು ಒಂದು ರೀತಿ ಗೌಪ್ಯ ಪಾವತಿ ಆಗಿದೆ. ಗೌಪ್ಯ ಪಾವತಿ ಅಂದರೆ ಸೀಕ್ರೆಟ್ ಆಗಿ ಇನ್ನೊಬ್ಬರಿಗೆ ನೀವು ಹಣವನ್ನು ಪಾವತಿಸುವಂಥದ್ದು. ಅಂದರೆ ಇವಾಗ ಯಾವುದೋ ಒಬ್ಬ ವ್ಯಕ್ತಿ ಏನಾದರೂ ಯಾವುದೋ ಒಂದು ಹಗರಣದಲ್ಲಿ ಅಥವಾ ಏನಾದರೂ ತಪ್ಪಿತಸ್ಥ ಕಾರ್ಯವನ್ನು ಮಾಡಿದಾಗ, ಸೊ ಅವರ ಕುರಿತಾದಂಥ ಒಂದು ಸೂಕ್ಷ್ಮವಾದಂಥ ಮಾಹಿತಿ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಮುಜುಗರದ ಒಂದು ಮಾಹಿತಿ ಆಗಿರ್ಬೋದು, ಅಥವಾ ಹಾನಿಕಾರ ಮಾಹಿತಿಯನ್ನು ಬಹಿರಂಗಪಡಿಸದಂತೆ ಅವರನ್ನು ಮೌನವಾಗಿರಿಸಲಿಕ್ಕೆ ಏನು ಮಾಡಲಾಗತ್ತೆ ಅಂದರೆ
ಇನ್ನೊಬ್ಬ ವ್ಯಕ್ತಿ ಅಂದರೆ ಅವರು ಕುರಿತಾದಂಥ ಪರ್ಸನಲ್ ಮ್ಯಾಟರ್ ಏನಾದರೂ ಇದ್ರೆ ಅದನ್ನು ಬಹಿರಂಗಪಡಿಸಬಾರ್ದು ಅಂತ ಹೇಳಿ ಹಣವನ್ನು ಏನು ನೀಡಲಾಗತ್ತೆ ಅದನ್ನು ಏನಂತ ಕರೀತಾರೆ ಅಂತಂದರೆ ಈ ಗೌಪ್ಯ ಪಾವತಿ ಆಗಿರುವಂಥ ಹುಷ್ ಮನಿ ಅಂತ ಕರೀತಾರೆ. ಅದಕ್ಕೆ ಹುಷ್ ಮನಿ. ಸೊ ಈ ರೀತಿ ಟರ್ಮ್ಗಳನ್ನ ನಮಗೆ ಎಕಾನಮಿಯಲ್ಲಿ ಕೊಟ್ಟು ಏನಿದು ಅಂತ ಕೇಳ್ಬೋದು. ಸೊ ಇದೊಂದು ಸೀಕ್ರೆಟ್ ಪೇಮೆಂಟ್ ಆಗಿದೆ, ರಹಸ್ಯವಾಗಿರುವಂಥ ಪಾವತಿ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗಿದ್ರೆ ಇದನ್ನು ಈ ರೀತಿಯ ಒಂದು ಗೌಪ್ಯ ಪಾವತಿಯನ್ನು ಮಾಡುವಂಥ ಉದ್ದೇಶ ಏನಾಗಿರುತ್ತೆ, ಯಾಕೆ ಇದನ್ನು ಮಾಡ್ತಾರೆ ಅನ್ನುವಂಥದ್ದು ಅಂತಂದ್ರೆ, ಸೊ ಮೊದಲನೇದಾಗಿ ಏನಂತಂದ್ರೆ ಕೆಲವೊಂದಿಷ್ಟು ಸತ್ಯ ಮತ್ತು ಏನು ಆ ವ್ಯಕ್ತಿಗಳ ವಿರುದ್ಧ ಏನು ಆರೋಪಗಳಿರುತ್ತೆ ಆ ಆರೋಪಗಳು ಅದು ಸಾರ್ವಜನಿಕರಿಗೆ ಬಹಿರಂಗವಾಗಬಾರದು, ಸಾರ್ವಜನಿಕರಿಗೆ ಅದು ಬಹಿರಂಗಗೊಳ್ಳಬಾರದು ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡಲಾಗತ್ತೆ, ಈ ರೀತಿ ಒಂದು ಗೌಪ್ಯ ಪಾವತಿಯನ್ನು ಅಲ್ಲಿ ಮಾಡಲಾಗತ್ತೆ. ಸೊ ನಂತರದಲ್ಲಿ ಏನು ಅಂತಂದ್ರೆ, ಸೊ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಅಥವಾ ಸಂಸ್ಥೆ ಆಗಿರ್ಬೋದು, ಸೊ ಇವುಗಳ ಒಂದು ಖ್ಯಾತಿ ಮತ್ತು ಗೌಪ್ಯತೆ ಮತ್ತು ಇದನ್ನು ರಕ್ಷಣೆಯನ್ನು ಮಾಡಲಿಕ್ಕೆ ಅಂದರೆ ಅದರ ಮೇಲೆ ಆರೋಪ ಬಂದಾಗ ಆ ಆರೋಪವನ್ನು ಬಹಿರಂಗವಾಗಿ ನೀವು ಸಾರ್ವಜನಿಕವಾಗಿ ಅದನ್ನು ಹೇಳಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಏನು ಮಾಡಲಾಗತ್ತೆ ಅಂದರೆ ಅವರಿಗೆ ಹಣವನ್ನು ಗೌಪ್ಯವಾಗಿ ನೀಡಲಾಗತ್ತೆ. ಸೊ ಇದು ಇದರ ಉದ್ದೇಶ ಆಗಿರುತ್ತೆ. ಹಾಗಾದರೆ ಈ ಡೊನಾಲ್ಡ್ ಟ್ರಂಪ್ ಅವರ ಪ್ರಕರಣವನ್ನು ನೋಡೋದಾದರೆ, ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ 2016ರಲ್ಲಿ ಈ ಪಾರ್ನ್ ಸ್ಟಾರ್ ಆಗಿರುವಂಥ ಅಂದರೆ ನೀಲಿ ತಾರೆ ಆಗಿರುವಂಥ ಸ್ಟಾರ್ಮಿ ಡೇನಿಯಲ್ಸ್ ಅನ್ನುವಂಥ ವ್ಯಕ್ತಿಗೆ ಏನು ಮಾಡ್ತಾರೆ ಅಂದರೆ ಸುಮಾರು $1,30,000 ಏನು ಮಾಡ್ತಾರೆ ಅಂತಂದರೆ ಅವ್ರಿಗೆ ಈ ಒಂದು ಹುಷ್ ಮನಿಯನ್ನು ನೀಡಿರ್ತಾರೆ. ಅಂದರೆ ಗೌಪ್ಯವಾಗಿ ಅವರಿಗೆ ಡೊನಾಲ್ಡ್ ಟ್ರಂಪ್ ಮೇಲೆ ಇರುವಂಥ ಒಂದಿಷ್ಟು ಲೈಂಗಿಕ ಆರೋಪದ ಮೇಲೆ ಏನು ಮಾಡಲಾಗುತ್ತೆ ಅಂದರೆ ಅವರಿಗೆ ಹಣವನ್ನು ನೀಡಿದ್ದಾರೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇನ್ನೊಂದು ಅಂಶವನ್ನು ತಿಳ್ಕೊಳ್ಬೇಕಾಗಿರುವಂಥದ್ದು ಏನಂತಂದರೆ, ಮೊದಲನೇದಾಗಿ ನಾವು ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ಹುಷ್ ಮನಿ ಅಂತಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಂತರದಲ್ಲಿ ಏನಂತಂದರೆ ಈ ಅಧ್ಯಕ್ಷರು ಅಂದರೆ ಏನು ಪ್ರೆಸಿಡೆಂಟ್ ಏನಿರ್ತಾರೆ, ಸೊ ಇವರ ವಿರುದ್ಧ ಕೇಳಿ ಬರುವಂಥ ಕ್ರಿಮಿನಲ್ ಮೊಕದ್ದಮೆ. ಸೊ ಏನಿವಾಗ ಈ ಒಂದು US ಅಧ್ಯಕ್ಷರ ಮೇಲೆ ಈ ಕ್ರಿಮಿನಲ್ ಮೊಕದ್ದಮೆಯನ್ನು ಹಾಕಲಾಗಿತ್ತು. ಸೊ ಈ ವಿಚಾರಣೆಯನ್ನು ಎದುರಿಸಿದಂಥ US ಮೊದಲ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಕಂಡುಬರ್ತಾರೆ. ಸೊ ಈ ಒಂದು ಟಾಪಿಕ್ನ ನಾವು ನಮ್ಮ ಭಾರತೀಯ ಒಂದು ಸನ್ನಿವೇಶದಲ್ಲಿ ನೋಡೋದಾದರೆ, ಸೊ ಭಾರತದಲ್ಲಿ ಯಾವ ರೀತಿಯ ಒಂದು ಕ್ರಿಮಿನಲ್ ವಿಚಾರಣೆಯನ್ನು ಈ ರಾಷ್ಟ್ರಪತಿಯವರು ಎದುರಿಸ್ತಾರೆ ಅನ್ನುವಂಥದ್ದು. ಸೊ ಭಾರತದಲ್ಲಿ ಏನಂತಂದ್ರೆ ಆರ್ಟಿಕಲ್ 361 ಏನು ಹೇಳುತ್ತೆ ಈ ಒಂದು ಕ್ರಿಮಿನಲ್ ಮೊಕದ್ದಮೆಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನು ನೋಡೋಣ. ಕ್ರಿಮಿನಲ್ ಮೊಕದ್ದಮೆ. ಸೊ ಇಲ್ಲಿ ಆರ್ಟಿಕಲ್ 361 ಹೇಳೋ ಪ್ರಕಾರ ರಾಷ್ಟ್ರಪತಿಗಳಾಗಿರ್ಬೋದು ಅಂದರೆ ಪ್ರೆಸಿಡೆಂಟ್ ಆಗಿರ್ಬೋದು ಅಥವಾ ಗವರ್ನರ್ ರಾಜ್ಯಪಾಲರಾಗಿರ್ಬೋದು, ಸೊ ಇವರು ತಮ್ಮ ಅಧಿಕಾರಾವಧಿ ಏನಿರುತ್ತೆ, ಸೊ ಈ ಅವಧಿಯಲ್ಲಿ ಏನು ಮಾಡ್ಬೋದು ಅಂತಂದರೆ ಇವರಿಗೆ ಯಾವುದೇ ರೀತಿಯ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನು ನಡೆಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ಒಂದು ವಿಧಿ ಹೇಳುತ್ತೆ. ಆದರೆ ಇವರ ವಿರುದ್ಧ ಏನು ಮಾಡ್ಬೋದು ಅಂದರೆ ಸಿವಿಲ್ ಪ್ರಕರಣಗಳನ್ನ ದಾಖಲಿಸಬಹುದು ಅಂತ ಹೇಳಿ ಹೇಳುತ್ತೆ. ಕ್ರಿಮಿನಲ್ ಮೊಕದ್ದಮೆಯನ್ನು ಇವರ ಒಂದು ಅಧಿಕಾರಾವಧಿಯಲ್ಲಿ ದಾಖಲಿಕ್ಕೆ ಬರೋದಿಲ್ಲ, ಆದರೆ ಸಿವಿಲ್ ಪ್ರಕರಣಗಳನ್ನ ದಾಖಲಿಸಬಹುದು ಅಂತ ಈ ಒಂದು ವಿಧಿ ಹೇಳುತ್ತೆ. ಸೊ ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಗ್ರೇಟ್ಫುಲ್ ಫಾರ್ ಇಂಡಿಯಾಸ್ ಹ್ಯುಮ್ಯಾನಿಟೇರಿಯನ್ ಏಡ್ ಸೇ ಅಫ್ಘಾನಿಸ್ತಾನ್ ತಾಲಿಬಾನ್. ಸೊ ಇಲ್ಲಿ ಈ ಒಂದು ಟಾಪಿಕ್ ಇಲ್ಲಿ ಹೇಳ್ತಾ ಇರುವಂಥದ್ದು ಏನಂತಂದರೆ ಭಾರತ ಮತ್ತು ಅಫ್ಘಾನಿಸ್ತಾನ್ ಸಂಬಂಧಗಳ ಒಂದು ಅಡಿಯಲ್ಲಿ ಈ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಘಾನಿಸ್ತಾನ್. ಸೊ ಇಲ್ಲಿ ಏನಾಗಿದೆ ಅಂತಂದರೆ ಉಭಯ ದೇಶಗಳ ಫಾರಿನ್ ಸೆಕ್ರೆಟರಿ ಮತ್ತು ಭಾರತದ ಫಾರಿನ್ ಸೆಕ್ರೆಟರಿ ಹಾಗೆ ಈ ಅಫ್ಘಾನಿಸ್ತಾನದ ಫಾರಿನ್ ಮಿನಿಸ್ಟರ್ ಏನು ಮಾಡಿದ್ದಾರೆ ಅಂತಂದರೆ ಒಂದು ಮೀಟಿಂಗನ್ನು ಕಂಡಕ್ಟ್ ಮಾಡಿದರು ದುಬೈಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಏನಾಗಿದೆ ಅಂದರೆ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳು ಆಗಿರುವಂಥದ್ದು. ಸೊ ಇದೇ ಈ ಹಿನ್ನೆಲೆಯಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಸೊ ಇಲ್ಲಿ ಭಾರತದ ಅಂದರೆ ಏನಂತಂದರೆ ಇವಾಗ ಸದ್ಯಕ್ಕೆ ಅಫ್ಘಾನಿಸ್ತಾನದಲ್ಲಿರುವಂಥದ್ದು ತಾಲಿಬಾನ್ ಸರ್ಕಾರ ಇದೆ. ತಾಲಿಬಾನ್ ಸರ್ಕಾರ, ಈ ಸರ್ಕಾರ ಅನ್ನುವಂಥದ್ದು ಯಾವಾಗ ಸ್ಥಾಪನೆ ಆಗತ್ತೆ ಅಂತಂದರೆ 2021ರಲ್ಲಿ. ಆದರೆ ಏನು ಈ ತಾಲಿಬಾನ್ ಸರ್ಕಾರ ಬರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ನಿಲುವು ಏನಾಗಿದೆ ಅಂತಂದರೆ, ಭಾರತ ಇಲ್ಲಿವರೆಗೂ ಕೂಡ ಈ ತಾಲಿಬಾನ್ ಸರ್ಕಾರದಲ್ಲಿ ಏನು ಅಫ್ಘಾನಿಸ್ತಾನದಲ್ಲಿರುವಂಥ ಈ ತಾಲಿಬಾನ್ ಸರ್ಕಾರ ಏನಿದೆ ಇದರ ಆಡಳಿತವನ್ನು ಭಾರತ ಒಪ್ಕೊಂಡಿಲ್ಲ.
ಆದರೂ ಕೂಡ ಏನು ಮಾಡ್ತಾ ಇದೆ ಅಂದರೆ ಇಲ್ಲಿ ಭಾರತ ಈ ಒಂದು ತಾಲಿಬಾನ್ ಸರ್ಕಾರ ಏನಿದೆ ಇದಕ್ಕೆ ಬೇಕಾದಂಥ ಮಾನವೀಯ ನೆರವನ್ನು ನೀಡ್ತಾ ಬಂದಿದೆ. ಸೊ ಇದನ್ನು ಏನು ಮಾಡಿದೆ ಅಂದರೆ ಈ ಮಾನವೀಯ ನೆರವನ್ನು ಇಲ್ಲಿ ಅಲ್ಲಿನ ಅಫ್ಘಾನಿಸ್ತಾನದ ಈ ಒಂದು ತಾಲಿಬಾನ್ ಸರ್ಕಾರ ಏನು ಮಾಡಿದೆ ಅಂದರೆ ಗ್ರೇಟ್ಫುಲ್ ಆಗಿರ್ತೀವಿ ಅಂತ ಹೇಳಿದೆ. ಸೊ ಇದೇ ನಿಟ್ಟಿನಲ್ಲಿ ಏನಂತಂದರೆ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಇನ್ ರೆಸ್ಪಾನ್ಸ್ ಟು ದ ರಿಕ್ವೆಸ್ಟ್ ಫ್ರಮ್ ದ ಅಫ್ಘಾನಿಸ್ತಾನ್ ಇಂಡಿಯಾ ವಿಲ್ ಪ್ರೊವೈಡ್ ಫರ್ದರ್ ಮಟೀರಿಯಲ್ ಸಪೋರ್ಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಟು ದ ಹೆಲ್ತ್ ಸೆಕ್ಟರ್ ಆ್ಯಂಡ್ ಫಾರ್ ದ ರಿಹ್ಯಾಬಿಲಿಟೇಷನ್ ಆಫ್ ರೆಫ್ಯೂಜೀಸ್. ಅಂದರೆ ಇಲ್ಲಿ ತಾಲಿಬಾನ್ ಸರ್ಕಾರ ಭಾರತಕ್ಕೆ ಏನು ಮನವಿಯನ್ನು ಮಾಡಿದೆ ಅಂತಂದ್ರೆ, ಸೊ ಭಾರತದ ಕಡೆಯಿಂದ ಹೆಲ್ತ್ ಸೆಕ್ಟರ್ ಸಂಬಂಧಪಟ್ಟಂತೆ ಅಂದರೆ ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಇಲ್ಲಿ ನಿರಾಶ್ರಿತರು ಏನಿರ್ತಾರೆ ಈ ನಿರಾಶ್ರಿತರಿಗೆ ಆಶ್ರಯವನ್ನು ನೀಡಬೇಕು ಅಂತ ಹೇಳಿ ಇಲ್ಲಿ ತಾಲಿಬಾನ್ ಸರ್ಕಾರ ಏನು ಮಾಡಿದ್ದು ಭಾರತಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಸೊ ಅದಕ್ಕೆ ಭಾರತವು ಕೂಡ ಇಲ್ಲಿ ಒಪ್ಕೊಂಡಿದೆ. ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಈ ಹಿಂದೆ ಅಂದರೆ ಏನು ಈ ಒಂದು ಅಫ್ಘಾನಿಸ್ತಾನಕ್ಕೆ ನೆರವನ್ನು ನೀಡಲಿಕ್ಕೆ ಭಾರತ, ಸೊ ಇಟ್ ವಾಸ್ ಆಲ್ಸೋ ಅಗ್ರೀಡ್ ಟು ಪ್ರಮೋಟ್ ದಿ ಯೂಸ್ ಆಫ್ ಚಬಹಾರ್ ಪೋರ್ಟ್ ಫಾರ್ ಸಪೋರ್ಟಿಂಗ್ ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ದ ಪರ್ಪೋಸ್ ಆಫ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆಂಟ್ ಫಾರ್ ಅಫ್ಘಾನಿಸ್ತಾನ್. ಅಂದ್ರೆ ಏನು ಅಫ್ಘಾನಿಸ್ತಾನ್ ಏನು ಈ ರೀತಿ ಒಂದು ಮನವಿಯನ್ನು ಮಾಡಿದ, ಸೊ ಇದಕ್ಕೆ ಈ ರೀತಿ ಒಂದು ಮನವಿಯನ್ನು ತೀರಿಸಬೇಕಲ್ವಾ. ಸೊ ಈ ಮನವಿಯನ್ನು ಅಂದರೆ ಅವರಿಗೆ ಹೆಲ್ತ್ ಸೆಕ್ಟರ್ ಆಗಿರ್ಬೋದು, ನಿರಾಶ್ರಿತರಿಗೆ ಈ ಆಶ್ರಯವನ್ನು ಕಲ್ಪಿಸಲಿಕ್ಕೆ ಚಬಹಾರ್ ಪೋರ್ಟನ್ನು, ಚಬಹಾರ್ ಬಂದರು ಏನಿದೆ ಇದನ್ನು ಬಳಸಿಕೊಳ್ತೀವಿ ಅಂತ ಹೇಳಿ ಭಾರತ ಈ ಹಿಂದೆ ಒಪ್ಪಿಕೊಂಡಿತ್ತು. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನು ಅಂತಂದರೆ ಚಬಹಾರ್ ಬಂದರಿನ ಬಗ್ಗೆ ನೋಡೋಣ. ಸೊ ಅದಕ್ಕಿಂತ ಮೊದಲು ಏನಂತಂದ್ರೆ, ಸೊ ಅಫ್ಘಾನಿಸ್ತಾನ್ ಮ್ಯಾಪ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಹಿಂದೆ UPSC ಪ್ರಿಲಿಮ್ಸ್ನಲ್ಲಿ ಈ ಅಫ್ಘಾನಿಸ್ತಾನ್ ಬಾರ್ಡರ್ ಕಂಟ್ರಿಗಳು ಯಾವುದಾಗಿರುತ್ತೆ ಅಂತ ಕೂಡ ಪ್ರಿಲಿಮ್ಸ್ನಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನ್ ಸುತ್ತ ಸೊ ಇಲ್ಲಿ ಇರಾನ್ ಬರುತ್ತೆ, ಪಾಕಿಸ್ತಾನ್ ಇದೆ, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್ ಹಾಗೆ ತಜಿಕಿಸ್ತಾನ್ಗಳು ಕಂಡುಬರುತ್ತೆ. ಸೊ ನಂತರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಏನಂತಂದರೆ ಇವಾಗ ಚಬಹಾರ್ ಬಂದರು ಬಗ್ಗೆ. ಸೊ ಹಿಯರ್ ಚಬಹಾರ್ ಪೋರ್ಟ್ ಇದೆ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂತಂದರೆ ಇರಾನ್ನ ಓಮನ್ ಕೊಲ್ಲಿಯಲ್ಲಿ ಕಂಡುಬರುತ್ತೆ. ಇರಾನ್ನ ಓಮನ್ ಕೊಲ್ಲಿ. ಸೊ ಭಾರತ ಏನು ಮಾಡ್ತಾ ಇದೆ ಅಂತಂದರೆ ಈ ಏನು ಪಾಕಿಸ್ತಾನದ ಅಂದರೆ ಈ ಹಿಂದೆ ಮಧ್ಯ ಏಷ್ಯಾವನ್ನು ಸಂಪರ್ಕವನ್ನು ಮಾಡಬೇಕಂದ್ರೆ ಭಾರತ ಈ ಒಂದು ಪೋರ್ಟನ್ನು ಬಳಸ್ಕೊಳ್ತಾ ಇತ್ತು. ಯಾವಾಗ ಪಾಕಿಸ್ತಾನ ಮತ್ತು ಭಾರತ ಸಂಬಂಧಗಳು ಹದಗೆಡ್ತಾ ಬರುತ್ತೆ, ಸೊ ಅದಾದ ನಂತರ ಏನು ಮಾಡುತ್ತೆ ಭಾರತ ಈ ಒಂದು ಗ್ವಾದಾರ್ ಪೋರ್ಟನ್ನು ಪಾಸ್ ಮಾಡಿ, ಅಂದರೆ ಇದನ್ನು ನಿರ್ಲಕ್ಷ್ಯವನ್ನು ಮಾಡಿ ಏನು ಮಾಡ್ತಾ ಇದೆ ಅಂದರೆ ಬೈಪಾಸ್ ಮಾಡಿ ಇವಾಗ ಚಬಹಾರ್ ಬಂದರನ್ನು ಬಳಸಿಕೊಳ್ತಾ ಇದೆ ಈ ಒಂದು ಮಧ್ಯ ಏಷ್ಯಾವನ್ನು ಸಂಪರ್ಕವನ್ನು ಮಾಡಲಿಕ್ಕೆ. ಸೊ ಇಲ್ಲಿರುವಂಥ ಗ್ವಾದಾರ್ ಪೋರ್ಟ್ಗೆ ಮತ್ತು ಚಬಹಾರ್ ಪೋರ್ಟ್ಗೆ ಒಂದು ಡಿಸ್ಟೆನ್ಸನ್ನು ನೋಡೋದಾದರೆ ಸುಮಾರು 172 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಒಕ್ಕಲಿಗಾಸ್ ಲಿಂಗಾಯತ್ಸ್ ಅಗೇನ್ಸ್ಟ್ ಕಾಸ್ಟ್ ಸೆನ್ಸಸ್. ಸೊ ಇಲ್ಲಿ ಈ ಒಂದು ಟಾಪಿಕ್ ಇಲ್ಲಿ ಹೇಳ್ತಾ ಇರುವಂಥದ್ದು ಯಾರ ಬಗ್ಗೆ ಅಂತಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರ ಬಗ್ಗೆ. ಒಕ್ಕಲಿಗರು ಮತ್ತು ಲಿಂಗಾಯತರು. ಸೊ ಈ ಒಂದು ಟಾಪಿಕ್ ಇಲ್ಲಿ GS ಪೇಪರ್ 1 ಅಡಿಯಲ್ಲಿ ಹಿಸ್ಟ್ರಿಗೆ ಸಂಬಂಧಪಟ್ಟಿರುವಂಥ ಒಂದು ಟಾಪಿಕ್ ಆಗಿದೆ. ಸೊ ಇಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಈ ಎರಡು ಕಮ್ಯುನಿಟಿಗಳೇನಿದೆ ಇದು ದ ಡಾಮಿನೆಂಟ್ ಲ್ಯಾಂಡ್ ಓನಿಂಗ್ ಕಮ್ಯುನಿಟೀಸ್ ಆಫ್ ಒಕ್ಕಲಿಗ ಆ್ಯಂಡ್ ಲಿಂಗಾಯತ್ಸ್ ಇನ್ ಕರ್ನಾಟಕ. ಅಂದರೆ ಈ ಕರ್ನಾಟಕದಲ್ಲಿ ಬರುವಂಥ ಒಂದು ಲ್ಯಾಂಡ್ ಅಂದರೆ ಪ್ರಬಲವಾಗಿರುವಂಥ ಭೂಮಿಯನ್ನು ಹೊಂದಿರುವಂಥ ಒಂದು ಸಮುದಾಯವಾಗಿ ಈ ಎರಡೂ ಸಮುದಾಯಗಳು ಇಲ್ಲಿ ಕಂಡುಬರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗಿರುವಂಥದ್ದಂತೆ ಅಂದ್ರೆ ಲಿಂಗಾಯತರು ಮತ್ತು ಒಕ್ಕಲಿಗರ ಕುರಿತಾಗಿರುವಂಥ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ನಾವು ಲಿಂಗಾಯತರ ಬಗ್ಗೆ ತಿಳ್ಕೊಳ್ಳೋಣ. ಲಿಂಗಾಯತರು, ದ ಟರ್ಮ್ ಲಿಂಗಾಯತ್ ಡಿನೋಟ್ಸ್, ಅಂದರೆ ಲಿಂಗಾಯತ್ ಅಂತಂದರೆ ಇಲ್ಲಿ ಏನರ್ಥ ಅಂದರೆ ಅ ಪರ್ಸನ್ ಹೂ ವಿಯರ್ಸ್ ಅ ಪರ್ಸನಲ್ ಲಿಂಗ ಆ್ಯಂಡ್ ಐಕಾನಿಕ್ ಫಾರ್ಮ್ ಆಫ್ ಗಾಡ್ ಶಿವ ಆನ್ ದ ಬಾಡಿ ವಿಚ್ ಈಸ್ ರಿಸೀವ್ಡ್ ಡ್ಯೂರಿಂಗ್ ದಿ ಇನಿಷಿಯೇಷನ್ ಸೆರೆಮನಿ. ಸೊ ಇಲ್ಲಿ ಇನಿಷಿಯೇಷನ್ ಸೆರೆಮನಿ ಅಂತಂದರೆ ಲಿಂಗ ದೀಕ್ಷೆ. ಲಿಂಗ ದೀಕ್ಷೆ ಅಂದರೆ ಏನು, ಲಿಂಗ ದೀಕ್ಷೆಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಈ ಶಿವನ ಪ್ರತಿಮಾ ರೂಪವಾಗಿರುವಂಥ ಐಕಾನಿಕ್ ಫಾರ್ಮ್ ಆಫ್ ಗಾಡ್ ಅಂತಂದ್ರೆ ಶಿವನ ಪ್ರತಿಮಾ ರೂಪವಾಗಿರುವಂಥ ಪರ್ಸ್ನಲ್ ಲಿಂಗ ಏನಿರುತ್ತೆ ಅಂದರೆ ಲಿಂಗ ಏನಿರುತ್ತೆ
ಇದನ್ನು ದೇಹದ ಮೇಲೆ ಧರಿಸುವಂಥ ವ್ಯಕ್ತಿಯನ್ನು ಏನಂತ ಕರೀತಾರೆ ಅಂದ್ರೆ ಲಿಂಗಾಯತ ಅಂತ ಕರೀತಾರೆ. ಸೊ ನಂತರದಲ್ಲಿ ಇಲ್ಲಿ ಲಿಂಗಾಯಸ್ ಆರ್ ದ ಫಾಲೋವರ್ಸ್ ಆಫ್ 12th century ಸೋಷಿಯಲ್ ರಿಫಾರ್ಮರ್ ಫಿಲಾಸಫರ್ ಪೋಯೆಟ್ ಬಸವೇಶ್ವರ. ಅಂದ್ರೆ ಇಲ್ಲಿ ಲಿಂಗಾಯತರು ಯಾರ ಅನುಯಾಯಿಗಳಾಗಿದ್ದಾರೆ ಅಂತಂದ್ರೆ ಏನು 12ನೇ ಶತಮಾನದ ಸಾಮಾಜಿಕ ಸುಧಾರಕರಾಗಿರುವಂಥ ಬಸವೇಶ್ವರ ಇವರ ಅನುಯಾಯಿಗಳಾಗಿ ಲಿಂಗಾಯತರು ಕಂಡು ಬರ್ತಾರೆ. ಹಾಗೆ ದ ಬಸವೇಶ್ವರ ವಾಸ್ ಅಗೇನ್ಸ್ಟ್ ದ ಕಾಸ್ಟ್ ಸಿಸ್ಟಮ್ ಆ್ಯಂಡ್ ವೇದಿಕ್ ರಿಚುವಲ್ಸ್. ಸೊ ಇಲ್ಲಿ ಬಸವೇಶ್ವರರು ಯಾವುದನ್ನ ವಿರೋಧವನ್ನು ಮಾಡ್ತಾಯಿದ್ರು ಅಂತಂದರೆ ಜಾತಿ ಪದ್ಧತಿಯನ್ನು ಹಾಗೆ ವೈದಿಕ ಒಂದು ಆಚರಣೆಗಳನ್ನ ಇವರು ವಿರೋಧವನ್ನು ಮಾಡ್ತಾಯಿದ್ರು. ಹಾಗೆ ದ ಲಿಂಗಾಯಸ್ ಆರ್ ಸ್ಟ್ರಿಕ್ಟ್ ಮೊನೋಯಿಥಿಸ್ಟ್, ಅಂದರೆ ಇವರು ಏಕ ಒಂದು ದೇವರನ್ನು ಒಂದೇ ದೇವರನ್ನ ಆರಾಧನೆಯನ್ನು ಮಾಡ್ತಾಯಿದ್ರು, ಅಂದರೆ ಒಂದೇ ದೇವರಲ್ಲಿ ಇವರು ನಂಬಿಕೆಯುಳ್ಳವರಾಗಿದ್ದರು. ಸೊ ಹೀಗಾಗಿ ದೇ ಎಂಜಾಯ್ನ್ ದ ವರ್ಷಿಪ್ ಆಫ್ ಓನ್ಲಿ ಗಾಡ್ ನೇಮ್ಲಿ ಲಿಂಗ ಆರ್ ಶಿವ. ಅಂದರೆ ಇವರು ಏಕದೇವರನ್ನು ಅಂದರೆ ಅದರಲ್ಲಿ ಶಿವನನ್ನು ಅಂದರೆ ಲಿಂಗನ್ನು ಶಿವನನ್ನು ಲಿಂಗದ ರೂಪದಲ್ಲಿ ಆರಾಧನೆಯನ್ನು ಮಾಡುವಂಥವರು. ಹಾಗೆ ಲಿಂಗಾಯತ್ ಹ್ಯಾಡ್ ಬಿನ್ ಕ್ಲಾಸಿಫೈಡ್ ಆಸ್ ಹಿಂದೂ ಸಬ್ಕಾಸ್ಟ್ ಕಾಲ್ಡ್. ಸೊ ಅಂದರೆ ಮತ್ತೆ ಹಿಂದೂಗಳಲ್ಲಿ ಬರುವಂಥ ಅಂದರೆ ಲಿಂಗಾಯತರನ್ನ ಮತ್ತೆ ಹಿಂದೂಗಳಲ್ಲಿ ಉಪ ಜಾತಿಗಳಾಗಿರುವಂಥ ವೀರಶೈವ ಲಿಂಗಾಯತರು ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ ಇವರನ್ನು ವರ್ಗೀಕರಣವನ್ನು ಮಾಡ್ತಾರೆ. ಸೊ ಅಂದರೆ ಇವರು ಶೈವರಾಗಿದ್ದಾರೆ. ಸೊ ಇವರನ್ನು ಶೈವಿಸ್ಟ್ ಅಂದರೆ ಶಿವನ ಆರಾಧಕರು ಅಂತ, ಶಿವನ ಆರಾಧಕರು. ಸೊ ನಂತರದಲ್ಲಿ ಒಕ್ಕಲಿಗರ ಕುರಿತು ನೋಡೋಣ. ಒಕ್ಕಲಿಗ. ಸೊ ಇಟ್ ಈಸ್ ಇವನ್ ಬಿಲೀವ್ಡ್ ದ್ಯಾಟ್ ದ ರಾಷ್ಟ್ರಕೂಟ ಆ್ಯಂಡ್ ವೆಸ್ಟರ್ನ್ ಗಂಗಾ ವೇರ್ ದ ಒಕ್ಕಲಿಗ ಒರಿಜಿನ್. ಸೊ ಅಂದ್ರೆ ಸೊ ಇಲ್ಲಿ ರಾಷ್ಟ್ರಕೂಟರು ಮತ್ತು ಈ ವೆಸ್ಟರ್ನ್ ಗಂಗರು ಏನಿದ್ರು ಇವರು ಕೂಡ ಒಕ್ಕಲಿಗ ಮೂಲದವರು ಅಂತ ಹೇಳಿ ಏನು ಮಾಡಲಾಗುತ್ತೆ, ನಂಬಲಾಗತ್ತೆ. ಹಾಗೆ ಒಕ್ಕಲಿಗ ಇಸ್ ಅ ಕ್ಯಾಟಗರಿ ಡಿಫೈನ್ಡ್ ಇನ್ ಟರ್ಮ್ಸ್ ಆಫ್ ಆಕ್ಯುಪೇಷನ್ ಆ್ಯಂಡ್ ದಟ್ ಎಕ್ಸ್ಟೆಂಡ್ ಕುಡ್ ಬಿ ಆ್ಯನ್ ಎಥ್ನಿಕ್ ಕ್ಯಾಟಗರಿ. ದೀಸ್ ಆರ್ ಲಾರ್ಜರ್ಲಿ ಫಾರ್ಮರ್ಸ್ ಬೈ ಒರಿಜಿನ್. ಅಂದರೆ ಈ ಒಕ್ಕಲಿಗರನ್ನು ಯಾವ ಒಂದು ಆಧಾರದ ಮೇಲೆ ಡಿಫೈನ್ ಮಾಡಲಾಗುತ್ತೆ ಅಂದರೆ ಅವರ ಒಂದು ವೃತ್ತಿಯ ಆಧಾರದ ಮೇಲೆ. ಸೊ ಅವರು ವಿಶೇಷವಾಗಿ ಬೈ ಒರಿಜಿನ್ ಮೂಲವಾಗಿ ಏನಾಗಿದ್ರು ಅಂತಂದರೆ ಇವರು ರೈತರಾಗಿದ್ದಾರೆ, ಫಾರ್ಮರ್ಸ್. ಹಾಗೆ ದ ಒಕ್ಕಲಿಗ ಕಾಸ್ಟ್ ಒರಿಜಿನೇಟ್ಸ್ ಇನ್ ದ ಇಂಡಿಯನ್ ಸ್ಟೇಟ್ ಆಫ್ ಕರ್ನಾಟಕ. ಸೊ ಈ ಒಕ್ಕಲಿಗ ಜಾತಿ ಏನಿದೆ ಸೊ ಇದರ ಮೂಲ ಬಂದು ಇದು ಕರ್ನಾಟಕದ್ದಾಗಿದೆ. ಹಾಗೆ ಇನ್ ದ ಫಾರ್ಮರ್ ಪ್ರಿನ್ಸಿಪಲ್ ಸ್ಟೇಟ್ ಆಫ್ ಮೈಸೂರು ದ ಒಕ್ಕಲಿಗಾಸ್ ವರ್ ದ ಲಾರ್ಜೆಸ್ಟ್ ಕಮ್ಯುನಿಟಿ. ಏನು ಈ ಹಿಂದೆ ಈ ಮೈಸೂರು ಸಂಸ್ಥಾನ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಅತಿ ದೊಡ್ಡ ಒಂದು ಕಮ್ಯುನಿಟಿಯಾಗಿ ಈ ಒಂದು ಒಕ್ಕಲಿಗ ಕಮ್ಯುನಿಟಿ ಅನ್ನುವಂಥದ್ದು ಇತ್ತು. ಹಾಗೆ ಆ್ಯಸ್ ಅ ಕಮ್ಯುನಿಟಿ ಆಫ್ ವಾರಿಯರ್ಸ್ ಕಲ್ಟಿವೇಟರ್ ದೇ ಹ್ಯಾವ್ ಹಿಸ್ಟೋರಿಕಲಿ ವಿಲ್ಡೆಡ್ ಟ್ರೆಮೆಂಡಸ್ ಡೆಮೋಗ್ರಫಿಕ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಡಾಮಿನೆನ್ಸ್ ಇನ್ ಓಲ್ಡ್ ಮೈಸೂರು. ಅಂದರೆ ಏನು ಈ ಪ್ರಿನ್ಸಿಪಲ್ ಸ್ಟೇಟ್ ಆಫ್ ಮೈಸೂರು ಏನಿತ್ತು ಅಂದರೆ ಮೈಸೂರು ರಾಜ್ಯ ಸಂಸ್ಥಾನ ಏನಿತ್ತು ಆ ಒಂದು ಸಂದರ್ಭದಲ್ಲಿ ಇವರು ಯೋಧರಾಗಿ ಕೂಡ ಕೆಲಸವನ್ನು ಮಾಡಿದರು, ಹಾಗೆ ಅವರು ರೈತರಾಗಿ ಕೂಡ ಇದ್ದರು. ಸೊ ಈ ಹಿನ್ನೆಲೆ ಐತಿಹಾಸಿಕವಾಗಿ ಇವರು ಜನಸಂಖ್ಯೆಯಿಂದ ಕೂಡ ರಾಜಕೀಯ ದೃಷ್ಟಿಯಿಂದ ಮತ್ತು ಆರ್ಥಿಕ ದೃಷ್ಟಿಯಿಂದನೂ ಕೂಡ ಏನು ಈ ಹಳೆಯ ಮೈಸೂರು ಭಾಗದಲ್ಲಿ ಏನಾಗಿದೆ ಅಂತಂದರೆ ಇವರು ಒಂದು ಪ್ರಬಲ ಸಮುದಾಯವಾಗಿ ಇವರು ಕಂಡುಬರ್ತಾರೆ. ನಾವು ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. 3 million ಸುಡಾನ್ ಚಿಲ್ಡ್ರನ್ ಫೇಸಿಂಗ್ ಅಕ್ಯೂಟ್ ಮಾಲ್ ನ್ಯೂಟ್ರಿಷನ್ ಯುನೈಟೆಡ್ ನೇಷನ್. ಸೊ ಇಲ್ಲಿ ವಿಶ್ವಸಂಸ್ಥೆ ಏನು ಹೇಳಿದೆ ಅಂದರೆ ಏನು ಈ ಸುಡಾನ್ನಲ್ಲಿ ಸುಮಾರು 3 ಮಿಲಿಯನ್ ಅಷ್ಟು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ತೀವ್ರವಾದಂಥ ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ವಿಶ್ವಸಂಸ್ಥೆ ಹೇಳಿರುವಂಥದ್ದು. ಸೊ ಏನು ಹೇಳಿದೆ ಅನ್ನೋದು ನೋಡೋಣ. ಸೊ ಆ್ಯನ್ ಎಸ್ಟಿಮೇಟೆಡ್ 3.2 million ಚಿಲ್ಡ್ರನ್ ಅಂಡರ್ ದ ಏಜ್ ಆಫ್ 5 ಆರ್ ಎಕ್ಸ್ಪೆಕ್ಟೆಡ್ ಟು ಫೇಸ್ ಅಕ್ಯೂಟ್ ಮೈಲ್ ನ್ಯೂಟ್ರಿಷನ್ ದಿಸ್ ಇಯರ್ ಇನ್ ದ ವಾರ್ ಸುಡಾನ್ ಅಕಾರ್ಡಿಂಗ್ ಟು ದ ಯುನೈಟೆಡ್ ನೇಷನ್ಸ್ ಚಿಲ್ಡ್ರನ್ಸ್ ಫಂಡ್. ಸೊ ಇಲ್ಲಿ ಯುನಿಸೆಫ್ ಅವರು ಹೇಳೋ ಪ್ರಕಾರ ಏನಂತಂದರೆ ಈ ಒಂದು ಸುಡಾನ್ ಅನ್ನುವಂಥದ್ದು ಏನಾಗಿದೆ ಅಂದರೆ ಇವಾಗ ಅಲ್ಲಿ ಯುದ್ಧಗಳು ನಡೀತಾ ಇದೆ, ಗಲಭೆಗಳಾಗ್ತಾ ಇದೆ, ಸಂಘರ್ಷಗಳಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುಮಾರು 5 ವರ್ಷಕ್ಕಿಂತ ಕಡಿಮೆ ಇರುವಂಥ ಸುಮಾರು 3.2 ಮಿಲಿಯನ್ನಷ್ಟು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ಅಪೌಷ್ಟಿಕತೆಯಿಂದ, ಅದರಲ್ಲಿ ಅಕ್ಯೂಟ್ ಅಂದರೆ ತೀವ್ರವಾದಂತಹ ಒಂದು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ ಅನ್ನುವಂಥದ್ದನ್ನು ಸೊ ಇಲ್ಲಿ ಹೇಳಿದ. ಹಾಗೆ ಈ ಒಂದು ಅಪೌಷ್ಟಿಕತೆಗೆ ಯುದ್ಧ ಮಾತ್ರ ಕಾರಣವಲ್ಲದೆ ಅಲ್ಲಿ ಕ್ಷಾಮ ಕೂಡ ತಲೆದೋರಿದೆ. ಸೊ ಪೆಮಾನ್ ಹ್ಯಾಸ್ ಆಲ್ರೆಡಿ ಗ್ರಿಪ್ಡ್ 5 ಏರಿಯಾಸ್ ಅಕ್ರಾಸ್ ದ ಸುಡಾನ್ನ 5-6 ಪ್ರದೇಶಗಳಲ್ಲಿ ಏನಾಗಿದೆ ಅಂದರೆ ಕ್ಷಾಮ ಕೂಡ ಕಂಡು ಬಂದಿದೆ. ಹಾಗೆ ಸುಡಾನ್ ಹ್ಯಾಸ್ ಎಂಡ್ಯೂರ್ಡ್ 20 months ಆಫ್ ವಾರ್ ಬಿಟ್ವೀನ್ ಆರ್ಮಿ ಆ್ಯಂಡ್ ಪ್ಯಾರಾಮಿಲಿಟರಿ ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್. ಸೊ ಇಲ್ಲಿ ಕಳೆದ 20 ತಿಂಗಳಿಂದ ಏನಾಗ್ತಾ ಇದೆ ಅಂದರೆ ಸುಡಾನಲ್ಲಿ ಅಲ್ಲಿನ ಆರ್ಮಿ ಮತ್ತು
ಪ್ಯಾರಾಮಿಲಿಟರಿ ಒಂದು ರ್ಯಾಪಿಡ್ ಸಪೋರ್ಟ್ ಫೋರ್ಸಸ್ಗಳ ನಡುವೆ ಏನಾಗ್ತಾ ಇದೆ ಅಂತಂದರೆ ಯುದ್ಧ ನಡೀತಾ ಬಂದಿದೆ. ಹಾಗೆ ದ ಯುನೈಟೆಡ್ ನೇಷನ್ ಅಪ್ರೂಟಿಂಗ್ 12 ಮಿಲಿಯನ್ ಇನ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಡಿಸ್ಪ್ಲೇಸ್ಮೆಂಟ್ ಕ್ರೀಚಸ್, ಅಂದರೆ ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಡಿಸ್ಪ್ಲೇಸ್ಮೆಂಟ್ ವಲಸೆ ಅನ್ನುವಂಥದ್ದು ಸುಮಾರು 12 ಲಕ್ಷ ಜನರು ಏನಾಗಿದ್ದಾರೆ ಅಂತಂದರೆ ಈ ಒಂದು ಭಾಗದಲ್ಲಿ ವಲಸೆ ಆಗಿದ್ದಾರೆ ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಹೇಳಿರುವಂಥದ್ದು. Now let us move on to the next topic. Supreme Court dismisses pleas challenging law on women's reservation. ಎಸ್, ಸೊ ಇಲ್ಲಿ ಈ ಒಂದು ಟಾಪಿಕ್ ಹೇಳ್ತಾ ಇರುವಂಥದ್ದು ಯಾವುದರ ಕುರಿತು ಅಂತಂದರೆ ವುಮೆನ್ಸ್ ರಿಸರ್ವೇಷನ್ ಲಾ ಬಗ್ಗೆ. ವುಮೆನ್ಸ್ ರಿಸರ್ವೇಷನ್ ಲಾ. ಸೊ ಈ ಒಂದು ಲಾ ಏನಿದೆ, ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕನ್ನುವಂಥ ಏನು ಕಾನೂನು ಏನಿದೆ, ಸೊ ಈ ಕಾನೂನನ್ನ ಏನು ಮಾಡಿದ್ದಾರೆ ಅಂತಂದರೆ ಪ್ರಶ್ನೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು. ಸೊ ಈ ಒಂದು ಅರ್ಜಿಯನ್ನು ಏನು ಮಾಡಿದೆ ಅಂದರೆ ಸುಪ್ರೀಂ ಕೋರ್ಟ್ ಇಲ್ಲಿ ತಿರಸ್ಕಾರವನ್ನು ಮಾಡಿದ. ಎಸ್, ಸೊ ಏನಿದೆ ವಿಷಯ ಅನ್ನೋದನ್ನು ನೋಡೋಣ. The Supreme Court on Friday dismissed petition filed in 2023 which challenged the provision of law for 33% reservation for two women in the Lok Sabha, the upper houses of the state legislature and the Delhi Legislative Assembly. ಅಂದರೆ ಏನು ಮಾಡಲಾಗತ್ತೆ, 2023ರಲ್ಲಿ ಈ ಒಂದು ಮಹಿಳೆಯರಿಗೆ ಈ ರಿಸರ್ವೇಷನ್ ಅಂದರೆ 33% ರಿಸರ್ವೇಷನನ್ನು ಲೋಕಸಭೆ ಮತ್ತು ಈ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ, ಅಂದರೆ ಇಲ್ಲಿ ರಾಜ್ಯಸಭೆಗಳಲ್ಲಿ, ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಮತ್ತು ಈ ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಈ 30% ರಿಸರ್ವೇಷನ್ ತರಬೇಕಂತ ಹೇಳಿ ಏನು ಕಾನೂನು ಜಾರಿಗೆ ತರಲಾಗತ್ತೆ, ಈ ತಂದಿರುವಂಥ ಕಾನೂನಿನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಅಂದರೆ ರಿಸರ್ವೇಷನ್ ಅನ್ನುವಂಥದ್ದು ಇಲ್ಲಿ ತಪ್ಪು ಅನ್ನುವಂಥದ್ದನ್ನು ಹೇಳಿ ಇಲ್ಲಿ ಪ್ರಶ್ನೆಯನ್ನು ಮಾಡಿ ಅರ್ಜಿಯನ್ನು ಹಾಕಿರ್ತಾರೆ. ಆದರೆ ಇಲ್ಲಿ ಅರ್ಜಿದಾರ ವಾದ ಏನಾಗಿದೆ ಅಂತಂದರೆ ಯಾಕೆ ಇದನ್ನು ಇವರು ವಿರೋಧವನ್ನು ಮಾಡ್ತಾ ಇದ್ದಾರೆ ಅಂದರೆ ದ ವುಮೆನ್ಸ್ ರಿಸರ್ವೇಷನ್ ಬಿಲ್ ಹ್ಯಾಡ್ ಆಲ್ರೆಡಿ, ಅಂದರೆ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು. ಎಸ್, ದ ವುಮೆನ್ಸ್ ರಿಸರ್ವೇಷನ್ ಬಿಲ್ ಹ್ಯಾಡ್ ಆಲ್ರೆಡಿ ಬಿನ್ ಪಾಸ್ಡ್ ಇನ್ ಟು ಲಾ. ಸೊ ಇದು ಆಲ್ರೆಡಿ ಇವಾಗ ಕಾನೂನು ಆಗಿದೆ ಅಂಡರ್ ದ ಕಾನ್ಸ್ಟಿಟ್ಯೂಷನ್ 106th ಅಮೆಂಡ್ಮೆಂಟ್ ಆ್ಯಕ್ಟ್ ಇನ್ ಸೆಪ್ಟೆಂಬರ್ 2023. ಎಸ್, ಸೊ ಇದು 2023ರಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನಾಗಿದೆ ಅಂದರೆ 106th ಅಂದರೆ 106ನೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮೂಲಕ ಏನು ಮಾಡಲಾಗಿದೆ ಅಂದರೆ ಈ 33% ರಿಸರ್ವೇಷನ್ ನೀಡಬೇಕಂತ ಹೇಳಿ ಕಾನೂನು ಆಗಿದೆ ಅಂತ ಹೇಳಿ ಹೇಳ್ತಾ ಇದೆ. ಹಾಗಿದ್ರೆ ಇಲ್ಲಿ ಅರ್ಜಿಯನ್ನು ಏನು ಸಲ್ಲಿಸಿದಾರ, ಸೊ ಈ ಅರ್ಜಿದಾರರ ವಾದ ಏನಾಗಿದೆ ಅನ್ನೋದನ್ನು ನೋಡೋಣ. ಸೊ ವಿಚ್ ಮ್ಯಾಂಡೇಟೆಡ್ ದ್ಯಾಟ್ ವುಮೆನ್ಸ್ ರಿಸರ್ವೇಷನ್ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಓನ್ಲಿ ಆಫ್ಟರ್ ದ ಕಂಡಕ್ಟಿಂಗ್ ಅ press census followed by a delimitation exercise was violation of Article 14 right to equality of the Constitution. ಎಸ್, ಸೊ ಇಲ್ಲಿ ಈ ಒಂದು ಲಾ ಏನು ಹೇಳತ್ತಂದ್ರೆ, ಸೊ ಇದು ರಿಸರ್ವೇಷನ್ನ ಕಂಪಲ್ಸರಿ ಮಾಡುತ್ತೆ. ಯಾವಾಗಂದ್ರೆ ಸೊ ಮಸ್ಟ್ ಬಿ ಇಂಪ್ಲಿಮೆಂಟೆಡ್ ಓನ್ಲಿ ಆಫ್ಟರ್ ದ ಕಂಡಕ್ಟಿಂಗ್ ಅ ಪ್ರೆಸ್ ಸೆನ್ಸಸ್ ಫಾಲೋಡ್ ಬೈ ಡಿಲಿಮಿಟೇಷನ್ ಎಕ್ಸರ್ಸೈಸ್. ಸೊ ಏನು ನಂತರದ ಇವಾಗ ಏನು ಜನಗಣತಿ ಅನ್ನುವಂಥ ಇದು ನಡೆಯುತ್ತೆ. ಸೊ ಅದಾದ ನಂತರ ಇಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಲಿಮಿಟೇಷನ್ ಆದ ನಂತರದಲ್ಲಿ ಕಡ್ಡಾಯವಾಗಿ ಈ ಒಂದು ರಿಸರ್ವೇಷನ್ನ ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳುತ್ತೆ. ಆದರೆ ಈ ರೀತಿ ರಿಸರ್ವೇಷನ್ ಅನ್ನುವಂಥದ್ದು ವಿಧಿ 14 ಏನಿದೆ ಅಂದರೆ ಸಮಾನತೆ ಹಕ್ಕು ರೈಟ್ ಟು ಇಕ್ವಾಲಿಟಿ ಏನಿದೆ ಇದು ಅದರ ಉಲ್ಲಂಘನೆಯನ್ನು ಮಾಡುತ್ತೆ ಅಂತ ಹೇಳಿ ಅರ್ಜಿದಾರರು ವಾದವನ್ನು ಮಾಡಿದ್ದಾರೆ. ಹಾಗೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಯುನಾನಿಮಸ್ಲಿ ಡ್ಯೂರಿಂಗ್ ದಿ ಸ್ಪೆಷಲ್ ಸೆಷನ್ ಶುಡ್ ನಾಟ್ ಬಿ ಮೇಡ್ ಟು ವೇಟ್ ಇಂಡೆಫಿನೆಟ್ಲಿ ಫಾರ್ ದ ಸೆನ್ಸಸ್. ಸೊ ಅಂದರೆ ಇಲ್ಲಿ ಅರ್ಜಿದಾರ ಇನ್ನೊಂದು ವಾದ ಏನಾಗಿದೆ ಅಂತಂದರೆ ಏನು ಈ ಒಂದು ಕಾಯ್ದೆನ ಏನು ಪಾಸ್ ಮಾಡಿದ್ದಾರೆ ಇದನ್ನು ಸರ್ವಾನುಮತದಿಂದ ಅಂಗೀಕಾರವನ್ನು ಮಾಡಿಲ್ಲ ಅನ್ನುವಂಥ ಕಾರಣ ಇಟ್ಕೊಂಡು ಇದನ್ನು ರದ್ದು ಮಾಡಬೇಕಂತ ಹೇಳಿ ಇಲ್ಲಿ ಸುಪ್ರೀಂ ಕೋರ್ಟ್ ಬಳಿ ಇವರು ಮನವಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಸೊ ಇದನ್ನು ಏನು ಮಾಡಿದೆ ಅಂದರೆ ಈ ಒಂದು ಮನವಿಯನ್ನು ಸುಪ್ರೀಂ ಕೋರ್ಟ್ ಇಲ್ಲಿ ತಿರಸ್ಕಾರವನ್ನು ಮಾಡಿರುವಂಥದ್ದು. ಎಸ್, ಸೊ ನೆಕ್ಸ್ಟ್ ಒನ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್. ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025. ಸೊ ಈ ಒಂದು ಪಾಸ್ಪೋರ್ಟ್ ರಿಲೇಟೆಡ್ ಇಂಡೆಕ್ಸ್ ಏನಿದೆ ಇದರಲ್ಲಿ ಭಾರತ ಸ್ಲಿಪ್ಸ್ 5 ಸ್ಪಾಟ್ ಅಂದರೆ 5 ಸ್ಥಾನಗಳನ್ನು ಕುಸಿತ ಕಂಡಿದೆ. ಸಿಂಗಾಪುರ್ ರಿಕ್ಲೇಮ್ಸ್ ಟಾಪ್ ಸ್ಪಾಟ್. ಸೊ ಈ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಭಾರತದ ರ್ಯಾಂಕ್ ಏನಿದೆ ಅದು 5 ಸ್ಥಾನಗಳನ್ನು ಕುಸಿತ ಕಂಡಿದೆ. ಹಾಗೆ ಮತ್ತೆ ಇಲ್ಲಿ ಏನಾಗಿದೆ ಸಿಂಗಾಪುರ್ ಅನ್ನೋದು ಮತ್ತೆ ತನ್ನ ಸ್ಥಾನವನ್ನು ಅಂದರೆ ಟಾಪ್ 1 ಸ್ಥಾನವನ್ನು ಇಲ್ಲಿ ಭದ್ರಪಡಿಸಿಕೊಂಡಿದೆ. ಎಸ್, ಸೊ ಇಲ್ಲಿ ಸಿಂಗಾಪುರ್ ಹ್ಯಾಸ್ ಕಂಟಿನ್ಯೂಡ್ ಟು ಡಾಮಿನೇಟ್ ಲಿಸ್ಟ್ ಆಫ್ ದ ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಅಚೀವಿಂಗ್ ಅ
ಟಾಪ್ ರ್ಯಾಂಕ್ ಇನ್ 2025 ಆ್ಯಸ್ ವೆಲ್. ಸೊ ಈ ಹಿಂದೆನೂ ಕೂಡ ಈ ಒಂದು ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಸಿಂಗಾಪುರ ಟಾಪ್ ಇತ್ತು. ಸೊ ಈ ವರ್ಷವೂ ಕೂಡ ಸಿಂಗಾಪುರ ಏನಾಗಿದೆ ಅಂದರೆ ಟಾಪ್ನಲ್ಲಿ ಇರುವಂಥದ್ದು. ಸೊ ವರ್ಲ್ಡ್ ಸ್ಟ್ರಾಂಗೆಸ್ಟ್ ಪಾಸ್ಪೋರ್ಟ್ ಕಂಟ್ರಿ ಲಿಸ್ಟ್ನಲ್ಲಿ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಹಾಗೆ ಸೊ ಭಾರತದ ಒಂದು ರ್ಯಾಂಕನ್ನು ನೋಡೋದಾದರೆ, ಸೊ ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ ಕ್ಯಾನ್ ಟ್ರಾವೆಲ್ ವೀಸಾ ಫ್ರೀ ಟು 57 ಡೆಸ್ಟಿನೇಷನ್. ಎಸ್, ಸೊ ಇಲ್ಲಿ 57 ದೇಶಗಳಿಗೆ ಏನು ಮಾಡಬಹುದು ಅಂದರೆ ಭಾರತದಿಂದ ವೀಸಾ ಫ್ರೀ, ಯಾವುದೇ ವೀಸಾ ಇಲ್ಲದೇ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಬೇರೆ ದೇಶಗಳಿಗೆ ಹೋಗ್ಬೋದು. ಹಾಗೆ ಭಾರತ ಅಂದರೆ ಇದೇ ರೀತಿಯ ಒಂದು ಸ್ಥಾನವನ್ನು ಗಿನಿಯಾ ಮತ್ತು ನೈಜೀರಿಯಾ ದೇಶ ಕೂಡ ಹೊಂದಿದೆ. ಎಸ್, ಸೊ ನಾವು ಇವಾಗ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಪಾಸ್ಪೋರ್ಟ್ ಕಂಟ್ರಿಗಳನ್ನ ನೋಡೋದಾದರೆ ಅದರಲ್ಲಿ ಸಿಂಗಾಪುರ್ ಬರುತ್ತೆ, ಜಪಾನ್, ಫಿನ್ಲ್ಯಾಂಡ್, ಫ್ರಾನ್ಸ್, ಜರ್ಮನಿ, ಇಟಲಿ, ಸೌತ್ ಕೊರಿಯಾ, ಸ್ಪೇನ್, ಆಸ್ಟ್ರೇಲಿಯಾ, ಡೆನ್ಮಾರ್ಕ್ ಮತ್ತು ಭಾರತದ ಒಂದು ರ್ಯಾಂಕನ್ನು ನೋಡಿದ್ರೆ 85th. ಹಾಗೆ ವೀಕೆಸ್ಟ್ ಪಾಸ್ಪೋರ್ಟ್ ಇನ್ ದ ವರ್ಲ್ಡನ್ನು ನೋಡೋದಾದರೆ ಇದರಲ್ಲಿ ನೇಪಾಳ ಇದೆ, ಸೋಮಾಲಿಯಾ, ಪಾಕಿಸ್ತಾನ್, ಇರಾಕ್, ಸಿರಿಯಾ ಮತ್ತು ಆಫ್ಘಾನಿಸ್ತಾನ್ ದೇಶಗಳು ಕಂಡುಬರುತ್ತೆ. ಎಸ್, ಸೊ ನಾವಿವಾಗ ಈ ಹ್ಯಾಂಡ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸೊ ಇದು ಗ್ಲೋಬಲ್ ರ್ಯಾಂಕಿಂಗ್ ಸಿಸ್ಟಮ್ ದ್ಯಾಟ್ ಮೆಜರ್ ದ ಸ್ಟ್ರೆಂತ್ ಆ್ಯಂಡ್ ವ್ಯಾಲ್ಯೂ ಆಫ್ ಪಾಸ್ಪೋರ್ಟ್ ಫ್ರಮ್ ದ ಡಿಫ್ರೆಂಟ್ ಕಂಟ್ರಿ. ಅಂದರೆ ಒಂದು ದೇಶಗಳಿಗೆ ಪಾಸ್ಪೋರ್ಟ್ ಏನಿರುತ್ತೆ ಆ ಒಂದು ಪಾಸ್ಪೋರ್ಟ್ಗೆ ಇರುವಂಥ ಸ್ಟ್ರೆಂತ್ ಮತ್ತು ಈ ವ್ಯಾಲ್ಯೂಗಳ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗನ್ನು ನೀಡಲಾಗುತ್ತೆ. ಇದನ್ನು ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದರೆ ಪಬ್ಲಿಷ್ ಬೈ ಹ್ಯಾಂಡ್ಲೆ ಆ್ಯಂಡ್ ಪಾರ್ಟ್ನರ್ಸ್ ಅವರು ಈ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡ್ತಾರೆ. ಸೊ ಇದು ಇಂಡೆಕ್ಸನ್ನು ಕನ್ಸಿಡರ್ ಮಾಡುವಾಗ ಇದು ಡೇಟಾವನ್ನು ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂದರೆ ಫ್ರಮ್ ದ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಆ್ಯಂಡ್ ದ ಅದರ್ ರಿಲಯಬಲ್ ಸೋರ್ಸಸ್ಗಳಿಂದ ಇದು ಈ ಒಂದು ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ. ದ ಇಂಡೆಕ್ಸ್ ಇನ್ಕ್ಲೂಡ್ 199 ಪಾಸ್ಪೋರ್ಟ್ ಆ್ಯಂಡ್ 227 ಟ್ರಾವೆಲ್ ಡೆಸ್ಟಿನೇಷನ್. ಸೊ ಅಂದರೆ ಇದು 199 ಪಾಸ್ಪೋರ್ಟ್ನ ಕನ್ಸಿಡರ್ ಮಾಡುತ್ತೆ. ಹಾಗೆ 227 ಟ್ರಾವೆಲ್ ಡೆಸ್ಟಿನೇಷನ್ ಸ್ಥಳಗಳನ್ನ ಏನು ಮಾಡುತ್ತೆ, ಕನ್ಸಿಡರನ್ನು ಮಾಡುತ್ತೆ. ಸೊ ಇಲ್ಲಿ ಸ್ಟ್ರಾಂಗರ್ ಪಾಸ್ಪೋರ್ಟ್ ಅಂತ ಕನ್ಸಿಡರನ್ನ ಏನು ಮಾಡುತ್ತೆ. ಸೊ ಇದನ್ನು ಯಾವ ಆಧಾರದ ಮೇಲೆ ಅಂತಂದರೆ ಹೈಯರ್ ವೀಸಾ ಫ್ರೀ ಸ್ಕೋರ್, ಯಾರು ಇಲ್ಲಿ ಹೈಯರ್ ಫ್ರೀ ಒಂದು ಸ್ಕೋರನ್ನು ಹೊಂದಿರ್ತಾರೆ ಅವರನ್ನು ಸ್ಟ್ರಾಂಗರ್ ಪಾಸ್ಪೋರ್ಟ್ ಅಂತ ಹೇಳಿ ಕನ್ಸಿಡರ್ನ ಮಾಡಲಾಗತ್ತೆ. ಸೊ ನೆಕ್ಸ್ಟ್ ಒನ್ ಉಜಾಲಾ ಸ್ಕೀಮ್ ಬಗ್ಗೆ. ಏನಿದು ಉಜಾಲ ಅನ್ನೋದಾದ್ರೆ ನೋಡೋಣ. ಸೊ ಉಜಾಲ ಅಂತಂದರೆ ಉನ್ನತ ಜ್ಯೋತಿ ಬೈ ಅಫೋರ್ಡೆಬಲ್ LEDs ಫಾರ್ ಆಲ್ ಅಂತ. ಎಸ್, ಸೊ ಈ ಒಂದು ಯೋಜನೆ ಏನಾಗಿದೆ ಅನ್ನೋದು ನೋಡೋಣ. ಸೊ ಈ ಒಂದು ಯೋಜನೆಯನ್ನು ಆ್ಯಸ್ ಆಫ್ January 6, 2025 ದ ಉಜಾಲಾ ಸ್ಕೀಮ್ ಹ್ಯಾಸ್ ಅಚೀವ್ಡ್. ಸೊ ಇದರಲ್ಲಿ ಆಗಿರುವಂಥ ಸಾಧನೆಗಳನ್ನ ನೋಡೋ ಮೊದಲು ನಾವು, ಸೊ ಇದರ ಉದ್ದೇಶ ಏನಂತಂದ್ರೆ, ಸೊ ಎನೇಬಲ್ಸ್ ಕನ್ಸ್ಯೂಮರ್ಸ್ ಟು ಪರ್ಚೇಸ್ LED ಅಪ್ಲಯನ್ಸಸ್ ಆಟ್ ಸಿಗ್ನಿಫಿಕೆಂಟ್ಲಿ ರೆಡ್ಯೂಸ್ಡ್ ರೇಟ್ಸ್. ಅಂದರೆ ಸೊ ಇದರ ಅಡಿಯಲ್ಲಿ, ಈ ಒಂದು ಯೋಜನೆ ಅಡಿಯಲ್ಲಿ LEDಗಳನ್ನು ಒಂದು ಕಡಿಮೆ ಬೆಲೆಯಲ್ಲಿ ನೀಡಲಾಗತ್ತೆ. ಅಂದರೆ ಇವಾಗ ರೇಟ್ಸ್ RS70 ಪರ್ LED ಬಲ್ಬ್. LED ಬಲ್ಬ್ಗಳಿಗೆ 70 ರೂಪಾಯಿ ಆಗಿರ್ಬೋದು. ಹಾಗೆ LED ಟ್ಯೂಬ್ಲೈಟ್ಗಳಿಗೆ 220 ರೂಪಾಯಿ ಆಗಿರ್ಬೋದು. ಹಾಗೆ LED ಈ ಎನರ್ಜಿ ಸಫಿಷಿಯೆಂಟ್ ಪ್ಯಾನ್ಗಳೇನಿರುತ್ತೆ ಅದಕ್ಕೆ ಈ 1110 ರೂಪಾಯಿ ನೀಡಲಾಗತ್ತೆ. ಅಂದರೆ ಕಡಿಮೆ ದರದಲ್ಲಿ ಈ LED ಬಲ್ಬ್ಗಳಿಗೆ ದರವನ್ನು ನಿಗದಿಯನ್ನು ಮಾಡಲಾಗಿರುತ್ತೆ. ಎಸ್, ಇದರವರೆ ಅಂದರೆ ಇಲ್ಲಿಂದ ಏನು ಅಂದರೆ 2015ರಿಂದ 2025ರವರೆಗೆ ಈ ಒಂದು ಯೋಜನೆ ಅಡಿಯಲ್ಲಿ ಆಗಿರುವಂಥ ಸಾಧನೆಗಳ ಕುರಿತು ನೋಡೋದಾದರೆ, ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ 36.87 crore LED ಬಲ್ಬ್ ನೇಷನ್ ವೈಡ್. ಸೊ ರಾಷ್ಟ್ರವ್ಯಾಪಿ ಸುಮಾರು 36.87 ಕೋಟಿಯಷ್ಟು LED ಬಲ್ಬ್ಗಳನ್ನು ವಿತರಣೆಯನ್ನು ಮಾಡಲಾಗಿದೆ. ಹಾಗೆ ಓವರ್ 30 crore ಹೌಸ್ ಹೋಲ್ಡ್ ಬೆನಿಫಿಟೆಡ್ ಫ್ರಮ್ ದ ಉಜಾಲಾ ಸ್ಕೀಮ್, ಉಜಾಲಾ ಇನಿಷಿಯೇಟಿವ್. ಸೊ ಈ ಒಂದು ಉಪಕ್ರಮದ ಭಾಗವಾಗಿ ಸುಮಾರು 36 ಕೋಟಿಯಷ್ಟು ಮನೆಗಳು ಇದರ ಒಂದು ಲಾಭವನ್ನು ಪಡೆದುಕೊಂಡಿದೆ. ಸೊ ಇದರ ಒಂದು ಪ್ರಯೋಜನಗಳನ್ನ ನೋಡೋದಾದರೆ, ಇದರ ಒಂದು ಸಾಧನೆಗಳನ್ನ ನೋಡೋದಾದರೆ, ಇಲೆಕ್ಟ್ರಿಸಿಟಿ ಬಿಲ್ನಲ್ಲಿ ಕೂಡ ಏನಾಗಿದೆ, ಉಳಿತಾಯ ಆಗಿದೆ. ಹಾಗೆ ಇದರಿಂದ ಕಾರ್ಬನ್ ಎಮಿಷನ್ ಕೂಡ ಕಡಿಮೆಯಾಗಿರುವಂಥದ್ದು. ಎಸ್, ಸೊ ನೆಕ್ಸ್ಟ್ ಒನ್ ಇಂಡೋ ಟಿಬೇಟನ್ ಬಾರ್ಡರ್ ಪೊಲೀಸ್. ಎಸ್, ಸೊ ಇಟ್ ಈಸ್ ದ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಫಂಕ್ಷನಿಂಗ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಇದೇನಾಗಿದೆ ಅಂದರೆ ಕೇಂದ್ರೀಯ ಒಂದು ಆರ್ಮ್ಡ್ ಪೊಲೀಸ್ ಫೋರ್ಸ್ ಆಗಿದೆ. ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಎಸ್, ಸೊ ಈ ಒಂದು ಪೊಲೀಸ್ ಫೋರ್ಸನ್ನು ಯಾವಾಗ ಸ್ಥಾಪನೆಯನ್ನು ಮಾಡಲಾಗತ್ತಂತಂದ್ರೆ, ಏನು 1962ರಲ್ಲಿ ಭಾರತ ಮತ್ತು ಚೀನಾದ ನಡುವೆ ಏನು ಯುದ್ಧ ಆಗತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಪಡೆಯನ್ನು ರಚಿಸಲಾಗತ್ತೆ. ಎಸ್, ಸೊ ಈ ಒಂದು ಮ್ಯಾಪಲ್ಲಿ ನೋಡೋದಾದರೆ ನಮ್ಗೆ, ಸೊ ಇದನ್ನು ಫಾರ್ಮ್ಡ್ 24 ಅಕ್ಟೋಬರ್ 1962, 1962 ಅಕ್ಟೋಬರ್ 24ರಂದು ಇವುಗಳನ್ನ ಸ್ಥಾಪನೆಯನ್ನು ಮಾಡಲಾಗುತ್ತೆ.
ಹಾಗಿದ್ರೆ ಇದು ಯಾವೆಲ್ಲ ಪ್ರದೇಶಗಳಲ್ಲಿ ಇವುಗಳನ್ನು ನಿಯೋಜನೆಯನ್ನು ಮಾಡಲಾಗತ್ತೆ ಅಂದರೆ ಇವರ ಒಂದು ಸೆಕ್ಯೂರಿಟಿ ಒಂದು ಕೆಲಸ ಎಲ್ಲಿ ಬರುತ್ತೆ ಅಂದರೆ ಯಾವೆಲ್ಲ ಒಂದು ಪ್ರದೇಶಗಳಲ್ಲಿ ಇವರು ಭದ್ರತಾ ಕಾರ್ಯವನ್ನು ಮಾಡ್ತಾರೆ ಅಂತಂದ್ರೆ ಸೊ ವೆಸ್ಟರ್ನ್ ಕಮಾಂಡ್ನಲ್ಲಿ ಅಂದರೆ ಲಡಾಖ್ನಲ್ಲಿ, ಉತ್ತರಾಖಂಡ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕೂಡ ಇವರನ್ನು ನಿಯೋಜನೆಯನ್ನು ಮಾಡಲಾಗಿದೆ. ಹಾಗೆ ಈಸ್ಟರ್ನ್ ಕಮಾಂಡಲ್ಲಿ ಅರುಣಾಚಲ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಇವರ ನಿಯೋಜನೆಗೊಂಡಿದೆ. ಹಾಗೆ ಸುಮಾರು 85,000ಕ್ಕೂ ಹೆಚ್ಚು ಸಿಬ್ಬಂದಿಗಳಿದ್ದಾರೆ. ಹಾಗೆ ಸೊ ಇವರಿಗೆ ತರಬೇತಿಯನ್ನು ನೀಡಲಿಕ್ಕೆ ಸುಮಾರು 17 ಕೇಂದ್ರಗಳಿದೆ. ಸೊ ನಾವಿವಾಗ ಒಟ್ಟಾರೆ 7 ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ಗಳು ಬರುತ್ತೆ. ಅದರಲ್ಲಿ ER ಅಂದರೆ ಅಸ್ಸಾಂ ರೈಫಲ್, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, BSF, CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್, CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್, ITBP ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್, NSC ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್, ಹಾಗೆ SSB ಸಶಸ್ತ್ರ ಸೀಮಾ ಬಲ. ಸೊ ಈ ರೀತಿ 7 ಒಂದು ಇಲ್ಲಿ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ಗಳು ಬರುತ್ತೆ. ಸೊ ನಾವಿವಾಗ ನೋಡಬೇಕಾಗಿರುವಂಥದ್ದು ಏನು ಈ ಒಂದು ಸೆಂಟ್ರಲ್ ಪೊಲೀಸ್ ಫೋರ್ಸ್ ಏನಿದೆ ಸೆಕ್ಯೂರಿಟಿ ಫೋರ್ಸಸ್ಗಳಿದೆ ಇವುಗಳನ್ನು ಯಾವ ಒಂದು ಬಾರ್ಡರ್ನಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಅನ್ನುವಂಥದ್ದು. ಸೊ ಮೊದಲನೇದಾಗಿ ಇಲ್ಲಿ ಬರುವಂಥದ್ದು BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. ಸೊ ಇವರನ್ನು ಎಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ ಅಂತಂದ್ರೆ ಬಾಂಗ್ಲಾದೇಶ್ ಬಾರ್ಡರ್, ಭಾರತ ಮತ್ತು ಬಾಂಗ್ಲಾದೇಶ್ ಬಾರ್ಡರ್ ಏನಿದೆ ಸೊ ಈ ಒಂದು ಬಾರ್ಡರ್ನಲ್ಲಿ BSF ಅವರನ್ನು ನಿಯೋಜನೆಯನ್ನು ಮಾಡಲಾಗಿರುತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ಈ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂದರೆ ಇಲ್ಲಿ ಚೀನಾದ ಬಾರ್ಡರ್ ಎಲ್ಲಿದೆ ಈ ಒಂದು ಚೀನಾದ ಬಾರ್ಡರ್ನಲ್ಲಿ ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಅವರನ್ನು ನಿಯೋಜನೆಯನ್ನು ಮಾಡಲಾಗಿರುತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ಸಶಸ್ತ್ರ ಸೀಮಾ ಬಲ. ಸೊ ಈ ಒಂದು ಏನು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಏನಿದೆ ಇದನ್ನು ನೇಪಾಳ್ ಮತ್ತು ಭೂತಾನ್ ಬಾರ್ಡರಲ್ಲಿ ನಿಯೋಜನೆಯನ್ನು ಮಾಡಲಾಗಿದೆ. ಸೊ ಹಿಯರಿದ್ದ ನೇಪಾಳ್ ಮತ್ತು ಈ ಭೂತಾನ್ ಬಾರ್ಡರ್ನಲ್ಲಿ ಈ ಒಂದು ಸಶಸ್ತ್ರ ಸೀಮಾ ಬಲವನ್ನು ಇಲ್ಲಿ ನಿಯೋಜನೆಯನ್ನು ಮಾಡಲಾಗಿರುತ್ತೆ. ಸೊ ನಂತರದಲ್ಲಿ ಬರುವಂಥದ್ದು ಏನಂತಂದರೆ ಈ ಅಸ್ಸಾಂ ರೈಫಲ್. ಸೊ ಇವರನ್ನು ಮ್ಯಾನ್ಮಾರ್ ಬಾರ್ಡರ್ನಲ್ಲಿ ಇವರನ್ನು ನಿಯೋಜನೆಯನ್ನು ಮಾಡಲಾಗಿರುತ್ತೆ. ಎಸ್, ಸೊ ಇದಿಷ್ಟು ಈ ದಿನದ ದ ಹಿಂದೂ ದಿನಪತ್ರಿಕೆ ಸುದ್ದಿ ವಿಶ್ಲೇಷಣೆ ಆಗಿತ್ತು. ಈ ಒಂದು ಇನಿಷಿಯೇಟಿವ್ ನಿಮಗೆ ಇಷ್ಟವಾಗ್ತಾ ಇದ್ದರೆ ದಯವಿಟ್ಟು ಇದಕ್ಕೆ ಈ ಒಂದು ಇನಿಷಿಯೇಟಿವ್ಗೆ ನಿಮ್ಮ ಲೈಕ್ ಮತ್ತು ಕಮೆಂಟ್ಗಳನ್ನು ತಪ್ಪದೇ ನೀಡಿ. ನಮಸ್ಕಾರ.